ಹಾಯ್ ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್ ವಿಡಿಯೋ. ಲಾಸ್ಟ್ ನೋಡಿ ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಪ್ರಿವ್ಯೂ ಮ್ಯಾಚ್ ಒಟ್ನಲ್ಲಿ ಐನ್ ಟೆನ್ಷನ್ ಕೊನೆಯ ಏಷ್ಯಾ ಕಪ್ ಮ್ಯಾಚು. ಒಟ್ನಲ್ಲಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಒಟ್ನಲ್ಲಿ ಕೊನೆಗೂ ಆಯಿತು. ಒಟ್ನಲ್ಲಿ ಇಂಡಿಯಾ ಇಲ್ಲಿ ಈ ಮ್ಯಾಚ್ ಎಲ್ಲಪ್ಪ ನಡೆಯುತ್ತೆ ಅಂದರೆ ಆ್ಯಸ್ ಯೂಸಲ್ ಇಲ್ಲಿ ದುಬೈಯಲ್ಲಿ ನಡೆಯುತ್ತೆ. ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 150 ಇಲ್ಲ 190 ಹೊಡಿಲೇಬೇಕು. ಒಟ್ನಲ್ಲಿ ಇದು ಸಿಕ್ಕಾಪಟ್ಟೆ ಪಿಚ್ನ ಸಿಕ್ಕಾಪಟ್ಟೆ ಚೇಂಜ್ ಮಾಡ್ಕೊಂಡು ಮಾಡಿರ್ತಾರೆ ಅನ್ಬೋದು. ಒಟ್ನಲ್ಲಿ ಇಲ್ಲಿ ಮೇನು ಇಂಡಿಯಾದವರು ಒಂಚೂರು ಕಷ್ಟ ಪಡ್ಕೊಂಡೆ ನನ್ನ ಪ್ರಕಾರ ಯಾಕೋ ಗೆದ್ರ ಏನೋ ಅನ್ನಿಸ್ತು. ಒಟ್ನಲ್ಲಿ ಮಿನಿಮಮ್ ಎಲ್ಲ ಮ್ಯಾಚ್ನು ಒಟ್ನಲ್ಲಿ ಇಲ್ಲಿ UAE ಆಗಲಿ ವಿರುದ್ಧ ಆಗಲಿ, ಬಾಂಗ್ಲಾದೇಶ್ ವಿರುದ್ಧ ಆಗಲಿ, ಶ್ರೀಲಂಕಾ ವಿರುದ್ಧ ಆಗಲಿ, ಒಟ್ನಲ್ಲಿ ಒಂದು ಆವ್ರೇಜಿಗೆ ಎಲ್ಲ ಬಗ್ಗೆನೂ ಚೆನ್ನಾಗಿ ಗೆದ್ಕೊಂಡು ಬಂದರು. ಒಟ್ನಲ್ಲಿ ಇವರು ಎಲ್ಲಿ ಅಂದರೆ ಟೀಮಲ್ಲಿ ಸಿಕ್ಕಾಪಟ್ಟೆ ಎಡವಟ್ಗಳಾಯಿತು ಅನ್ಬೋದು. ಒಟ್ನಲ್ಲಿ ಜಸ್ಪ್ರೀತ್ ಬೂಮ್ರಾ ಒಂಚೂರು ಫಾರ್ಮಲ್ಲಿ ಇಲ್ಲ ಅಂದರೂ ಒಂಚೂರು ಕಮ್ಬ್ಯಾಕ್ ಆಗ್ತಾರೆ ಅನ್ಬೋದು. ಮೇನು ಜಸ್ಪ್ರೀತ್ ಬೂಮ್ರಾ ಆಗಲಿ, ಅಭಿಷೇಕ್ ಶರ್ಮಾ ಆಗಲಿ, ಸೂರ್ಯಕುಮಾರ್ ಯಾದವ್ ಮೇನು. ಒಟ್ನಲ್ಲಿ ಮಿನಿಮಮ್ ಇವರು 3 ಮ್ಯಾಚಲ್ಲಿ ಸೂರ್ಯಕುಮಾರ್ ಯಾದವ್ ರನ್ನೇ ಹೊಡಿಲಿಲ್ಲ. ಇಲ್ಲಿ ಅವರಿಂದ ಒಂಚೂರು ಕಷ್ಟ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಇವರು ಸಂಜು ಸ್ಯಾಮ್ಸನ್ನ ಕರೆಕ್ಟಾಗಿ ಬ್ಯಾಟಿಂಗಿಗೆ ಕಳಿಸ್ಬೇಕು. ಒಟ್ನಲ್ಲಿ 3ನೇ ಬ್ಯಾಟ್ಸ್ಮನ್ ಆಗಿ ಕಳಿಸ್ರೆ ಏನೋ ಚೆನ್ನಾಗಿರುತ್ತೆ ಅನ್ಬೋದು. ಒಟ್ನಲ್ಲಿ ಸಂಜು ಸ್ಯಾಮ್ಸಂಗ್ನ ಬ್ಯಾಟಿಂಗ್ಗೆ ಕಳಿಸ್ಬೇಕು ಗುರು. ಇವರು ಸಂಜು ಸ್ಯಾಮ್ಸಂಗ್ನೇ ಬ್ಯಾಟಿಂಗ್ ಕಳಿಸಲ್ಲ. ಇವರು ಏನೋ ಮಾಡೋಕ್ಕೆ ಹೋಯ್ತಾರೆ. ಒಟ್ನಲ್ಲಿ ಏನು ಮಾಡೋಕ್ಕೆ ಹೋಗ್ಬಾರ್ದು. ಒಟ್ನಲ್ಲಿ ಶ್ರೀಲಂಕಾ ವಿರುದ್ಧ ಏನು ಬ್ಯಾಟಿಂಗ್ ಆರ್ಡರ್ ಮಾಡಿದ್ರು ಅದನ್ನೇ ಬ್ಯಾಟಿಂಗ್ ಆರ್ಡರ್ನ ಇವರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಹೊರತು ಒಟ್ನಲ್ಲಿ ಇಲ್ಲದೇ ಇರೋದೆಲ್ಲ ಇವರು ಮಾಡೋಕ್ಕೆ ಹೋಗ್ಬಾರ್ದು. ಒಟ್ನಲ್ಲಿ ಟೀಮ್ ಚೇಂಜಸಲ್ಲಿ ನನ್ನ ಪ್ರಕಾರ ಏನು ಇರೋದಿಲ್ಲ ಅನ್ಬೋದು. ಒಟ್ನಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ನೆಕ್ಸ್ಟ್ ಲೆವೆಲ್ ಆಟ ಅಂದರೆ ಅಭಿಷೇಕ್ ಶರ್ಮಾ ಎಲ್ಲ ಮ್ಯಾಚಲ್ಲೂ ಮಿನಿಮಮ್ಮು 30 ಇಲ್ಲ ಹಾಫ್ ಸೆಂಚುರಿ ಹೊಡೆದಿದ್ದಾರೆ ಅನ್ಕೋಬೋದು. ಮಿನಿಮಮ್ 2 ಹಾಫ್ ಸೆಂಚುರಿ ಹೊಡೆದಿದ್ದಾರೆ. ಮಿಕ್ಕಿದ ಮ್ಯಾಚ್ ಎಲ್ಲ ಕ್ಯಾಮಿಯೋ ಇನ್ನಿಂಗ್ಸ್ ಆಡಿದ್ದಾರೆ. ಶುಭ್ಮನ್ ಗಿಲ್ ಅಷ್ಟಕ್ಕೆ ಒಂದೊಂದು ಮ್ಯಾಚಲ್ಲಿ 50 ಹೊಡೆದಿದ್ದಾರೆ, ಒಂದೊಂದು ಮ್ಯಾಚಲ್ಲಿ ಕ್ಯಾಮಿಯೋ ಇನ್ನಿಂಗ್ಸ್ ಆಡಿದ್ದಾರೆ. ತಿಲಕ್ ವರ್ಮಾ ಆಲ್ಮೋಸ್ಟ್ ಎಲ್ಲ ಮ್ಯಾಚಲ್ಲೂ ರನ್ಗಳು ತುಂಬ ಚೆನ್ನಾಗಿ ಹೊಡೆದವ್ರೆ. ಒಟ್ನಲ್ಲಿ ಸಂಜು ಸ್ಯಾಮ್ಸಂಗ್ ಒಂದೊಂದು ಮ್ಯಾಚಲ್ಲಿ ಹೊಡೆದವ್ರೆ. ಒಟ್ನಲ್ಲಿ ಇಲ್ಲಿ ಸೂರ್ಯಕುಮಾರ್ ಯಾದವ್ ಮಿನಿಮಮ್ 3 ಮ್ಯಾಚಲ್ಲಿ ಅಂತ ಹೇಳ್ಕೊಳ್ಳೋ ರನ್ ಹೊಡಿಲಿಲ್ಲ. ಸಿಂಗಲ್ DTHಗೆ ಔಟ್ ಆಗೋರೆ. ಒಟ್ನಲ್ಲಿ ಫೈನಲ್ ಇಂಡಿಯಾ ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ ಇಲ್ಲಿ ಶುಭ್ಮನ್ ಗಿಲ್ಲು, ಅಭಿಷೇಕ್ ಶರ್ಮಾ, ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್, ಸಂಜು ಸ್ಯಾಮ್ಸಂಗು, ಶಿವಮ್ ದುಬೆ, ಹಾರ್ದಿಕ್ ಪಾಂಡ್ಯ, ಅಕ್ಷಯ್ ಪಟೇಲ್, ಕುಲ್ದೀಪ್ ಯಾದವ್, ಜಸ್ಪ್ರೀತ್ ಬೂಮ್ರಾ, ವರುಣ್ ಚಕ್ರವರ್ತಿ. ಮೇನು ಇಲ್ಲಿ ಜಸ್ಪ್ರೀತ್ ಬೂಮ್ರಾ ಬಗ್ಗೆ ಹೇಳೋದಾದರೆ ಒಟ್ನಲ್ಲಿ ಜಸ್ಪ್ರೀತ್ ಬೂಮ್ರಾ ಪವರ್ ಪ್ಲೇಯಲ್ಲಿ ಮಿನಿಮಮ್ 2 ಓವರ್ ಹಾಕಿಸ್ಬೇಕು ಗುರು ಅಷ್ಟೇ. ಅದ್ರ ಮೇಲೆ ಜಾಸ್ತಿ ಓವರ್ ಹಾಕಿಸಿದ್ರೆ ಇವರು ಏನು ಇಲ್ಲಿ ಮಿನಿಮಮ್ ಲಾಸ್ಟ್ ಓವರ್ ಹಾಕಿಸ್ಬೇಕು. ಒಟ್ನಲ್ಲಿ ಹಾರ್ದಿಕ್ ಪಾಂಡ್ಯಗೆ 2 ಓವರ್ ಹಾಕಿಸ್ಬೇಕು. ಒಟ್ನಲ್ಲಿ ಇವರ ಬೌಲಿಂಗ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋತಾರೆ ಅನ್ಬೋದು. ಅಭಿಷೇಕ್ ಶರ್ಮಾನು ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಅವ್ರ ಕೈಲಿ ಮಿನಿಮಮ್ 2 ಓವರ್ನಾಗ ಹಾಕಿಸ್ಬೋದು. ಒಟ್ನಲ್ಲಿ ಸೂರ್ಯಕುಮಾರ್ ಯಾದವ್ ಒಟ್ನಲ್ಲಿ ಹೆಂಗಿದ್ರು ಮಾಡೇ ಮಾಡ್ತಾರೆ. ಇಂಡಿಯಾದವರು ಏಷ್ಯಾ ಕಪ್ನ ಹೊಡಿತಾರೆ. ಅದು ಸೆಕೆಂಡ್ರಿ. ಒಟ್ನಲ್ಲಿ ಟೀಮ್ನ ಇವರು ಏನೋ ಚೇಂಜಸ್ ಮಾಡೋಕ್ಕೆ ಹೋಗಿ ಟೀಮ್ ಗೆಲ್ಲೋ ಮ್ಯಾಚ್ನ ಒಂಚೂರು ಗೆಲ್ಲದೇ ಇರೋಂಗೆ ಮಾಡ್ಕೊಬಿಡ್ತಾರೆ ಅನ್ಬೋದು ಇವ್ರ ಕೈಯಾರೆ. ಒಟ್ನಲ್ಲಿ ನನಗೇನು ಹಂಗೆ ಅನ್ನಿಸ್ತಿದೆ. ಒಟ್ನಲ್ಲಿ ಇಲ್ಲಿ ಪಾಕಿಸ್ತಾನದವರು ಒಟ್ನಲ್ಲಿ ಇಲ್ಲಿ ಒಂಚೂರು ಬೌಲಿಂಗಲ್ಲಿ ಒಂಚೂರು ಚೆನ್ನಾಗಿ ಕಾಣ್ತಿದ್ದಾರೆ ಅನ್ಬೋದು. ಬ್ಯಾಟಿಂಗಲ್ಲಿ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಇಲ್ಲ ಅನ್ಬೋದು. ಒಟ್ನಲ್ಲಿ ಇಲ್ಲಿ ಇಂಡಿಯಾ ಸತತವಾಗಿ ಪಾಕಿಸ್ತಾನ ಮೇಲೆ 7 ಮ್ಯಾಚ್ನ ಗೆದ್ಕೊಂಡು ಬರ್ತಿದ್ದಾರೆ. ಒಟ್ನಲ್ಲಿ ಇಲ್ಲಿ T20 ಮ್ಯಾಚ್ ಅಂದಾಗೆಲ್ಲ ಇಂಡಿಯಾ ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ ಅನ್ಬೋದು. ಒಟ್ನಲ್ಲಿ ಇಂಡಿಯಾದವರು ಒಟ್ನಲ್ಲಿ ಇಂಥ ಆಟ ಆಡ್ತಾರೆ ಅಂತ ನಾನಂತೂ ಅಂದ್ಕೊಂಡಿದ್ದೆ. ಒಟ್ನಲ್ಲಿ ಆಡಿದ್ರು. ಒಟ್ನಲ್ಲಿ ಇಂಡಿಯಾ T20 ಅಂದಾಗೆಲ್ಲ ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ. ಒಟ್ನಲ್ಲಿ ಯಾವುದೇ ಕಾರಣಕ್ಕೂ ಇಂಡಿಯಾ ಮ್ಯಾಚ್ನ ಬಿಟ್ಕೊಡೋದಿಲ್ಲ ಪಾಕಿಸ್ತಾನ ವಿರುದ್ಧ. ಗೆಲ್ತಾರೆ ಅಂದರೆ ಪಾಕಿಸ್ತಾನ ನನ್ನ ಪ್ರಕಾರ ಗೆಲ್ಲೋದಿಲ್ಲ. ಒಟ್ನಲ್ಲಿ ಒಂಚೂರು ಇಂಟೆನ್ಷನ್ ಮ್ಯಾಚ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ಒಟ್ನಲ್ಲಿ ಲೋ ಸ್ಕೋರ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದ್ದರೂ ಇರ್ಬೋದು. ಪಾಕಿಸ್ತಾನರು ಫಸ್ಟ್ ಬ್ಯಾಟಿಂಗ್ ತೊಗೊಂಡ್ರೆ ನನ್ನ ಪ್ರಕಾರ ಲೋ ಸ್ಕೋರ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ. ಇಂಡಿಯಾನಲ್ಲಿ ಫಸ್ಟ್ ಬ್ಯಾಟಿಂಗ್ ತೊಗೊಂಡ್ರೆ ಹೈ ಸ್ಕೋರ್ ಆಗೋ ಚಾನ್ಸಸ್ ಮಿನಿಮಮ್ 180 190 ಹೊಡಿತಾರೆ. ಅದು ಸೆಕೆಂಡ್ರಿ. ಒಟ್ನಲ್ಲಿ ಇಂಡಿಯಾ ಟೀಮಲ್ಲಿ ಟೋಟಲಾಗಿ ಇಷ್ಟು ಜನ ಇರ್ತಾರೆ. ಒಟ್ನಲ್ಲಿ 99% ಇಂಡಿಯಾ ಟೀಮ್ ಇಷ್ಟು ಜನ ಇರ್ತಾರೆ ಗುರು. ಮೇನು ಜಸ್ಪ್ರೀತ್ ಬೂಮ್ರಾ ಕಮ್ಬ್ಯಾಕ್ ಆಗಬೇಕು, ವಿಕೆಟ್ಗಳನ್ನ ತೆಗಿಬೇಕು. ಒಟ್ನಲ್ಲಿ ಪವರ್ ಪ್ಲೇಯಲ್ಲಿ ಟೈಟಾಗಿ ಓವರ್ ಮಾಡಿದ್ರೆ ಇಂಡಿಯಾ ಆಲ್ಮೋಸ್ಟ್ ಅಲ್ಲೇ ಗೆದ್ದಂಗೆ. ಫೀಲ್ಡಿಂಗ್ಗಳಲ್ಲಿ ಮೇನು ನಿಗಾ ವಹಿಸಬೇಕು. ಕ್ಯಾಚಿಂಗ್ ವಿಭಾಗದಲ್ಲಿ ಸಿಕ್ಕಾಪಟ್ಟೆ ನಿಗಾ ವಹಿಸಬೇಕು. ಅಲ್ಲೇ ಮ್ಯಾಚ್ ಟರ್ನಿಂಗ್ ಆಗೋದು ಅನ್ಬೋದು. ಯಾರು ಕ್ಯಾಚ್ಗಳನ್ನ ಸಿಕ್ಕಾಬಿಡ್ತಾರೆ ಅಲ್ಲಿ ಮ್ಯಾಚ್ ಸಿಕ್ಕಾಪಟ್ಟೆ ಟರ್ನಿಂಗ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಒಟ್ಟಿನಲ್ಲಿ ಇಂಡಿಯಾಗೆ ಫೀಲ್ಡಿಂಗ್ ಒಂಚೂರು ಸಿಕ್ಕಾಪಟ್ಟೆ ನಿಗಾ ವಹಿಸಿದ್ರೆ ಇವರು ಮ್ಯಾಚ್ ಅಲ್ಲೇ ಒಂದು ಸ್ವಲ್ಪ ಗೆದ್ದಂಗೆ.
ಇನ್ನು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಟೋಟಲ್ ನೋಡಿದಾಗ ಇಂಡಿಯಾ 14 ಮ್ಯಾಚಲ್ಲಿ 11 ಮ್ಯಾಚ್ ಗೆದ್ದಿದೆ. ಪಾಕಿಸ್ತಾನ ಬರೀ 3 ಮ್ಯಾಚ್ ಬರ್ತಿದ್ರೆ. ಈಗ ರಿಯಾಲಿಟಿ ಚೆಕ್ ಹೆಡ್ ನೋಡಿದ್ರೆ ಇಂಡಿಯಾ 7 ಮ್ಯಾಚ್ನ ಬರ್ತಿದ್ದಾರೆ. ಒಟ್ಟಿನಲ್ಲಿ ಇಂಡಿಯಾ ಏಷ್ಯಾ ಕಪ್ ಅಂದಾಗೆಲ್ಲ 7 ಸತಿ ಗೆದ್ದಿದ್ದಾರೆ. ಪಾಕಿಸ್ತಾನ ಬರೀ 2 ಸತಿ ಗೆದ್ದವ್ರೆ. ಇಲ್ಲೇ ನಿಮಗೆ ಗೊತ್ತಾಗ್ತಿದೆ ಏಷ್ಯಾ ಕಪ್ ಅಂದಾಗೆಲ್ಲ ಯಾವುದೇ ಕಾರಣಕ್ಕೂ ಇಂಡಿಯಾ ಬಿಟ್ಟು ಕೊಡೋದಿಲ್ಲ. ಈಸಿಯಾಗಿ ತೊಗೊಂಡು ಹೋಗ್ಬಿಡಿದ್ರೆ ಇಂಡಿಯಾನ ಈಸಿಯಾಗಿ ಗೆಲ್ತಾರೆ. ಪಾಕಿಸ್ತಾನ ಬರೀ 2 ಸತಿ ಏಷ್ಯಾ ಕಪ್ನ ಗೆದ್ದೈತೆ. ಇಂಡಿಯಾ ಒಂದು 7 ಸತಿ ಗೆದ್ದೈತೆ ಏಷ್ಯಾ ಕಪ್. ಸಿಕ್ಕಾಬಟ್ಟೆ ಫೈನಲಲ್ಲಿ ಒಂದು ಲೆವೆಲ್ಗೆ ಕಡಕ್ಕಾಗಿ ತೊಗೊಂಡು ಹೋಗ್ತಾರೆ ಅನ್ಬೋದು. ಇಂಡಿಯಾ ಒಟ್ಟಿನಲ್ಲಿ ಇಂಥ ಆಟ ಆಡ್ತಾರೆ ಅಂದರೆ ಎಂಥ ಸಿಚುವೇಶನ್ ಇದ್ದರೂ ಇಂಡಿಯಾ ಗೆಲ್ತಾರೆ ಗುರು. ನನಗೇನೋ ಒಂಚೂರು ಸೂರ್ಯಕುಮಾರ್ ಅದು ಇನ್ನೂ ಎಫೆಕ್ಟಿವ್ ಬ್ಯಾಟಿಂಗ್ ಆಡಿದ್ರೆ ಇಂಡಿಯಾ ಒಂಚೂರು ನೆಕ್ಸ್ಟ್ ಲೆವೆಲ್ ಆಟನ ತೊಗೊಂಡು ಹೋಗ್ತಾರೆ ಅನ್ಬೋದು. ಜಸ್ಪ್ರೀತ್ ಬೂಮ್ರಾ ಆಗಲಿ, ಒಟ್ಟಿನಲ್ಲಿ ಸೂರ್ಯಕುಮಾರ್ ಯಾದವ್ ಆಗಲಿ, ಒಟ್ಟಿನಲ್ಲಿ ಇವರಿಬ್ಬರು ಕ್ಲಿಕ್ ಆಗಬೇಕು, ಇನ್ನೂ ಚೆನ್ನಾಗಿ ಕ್ಲಿಕ್ ಆಗಬೇಕು ಅಂತ ನಾನಂತೂ ಇವರಿಬ್ಬರ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ. ಮೇನು ಜಸ್ಪ್ರೀತ್ ಬೂಮ್ರಾ ಮೇಲೆ. ಒಟ್ಟಿನಲ್ಲಿ ಕ್ಯಾಪ್ಟನ್ಸಿ ಅಂದಾಗೆಲ್ಲ ಸೂರ್ಯಕುಮಾರ್ ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬ್ಯಾಟಿಂಗಿಂದ ಒಂಚೂರು ರನ್ ಬರ್ತಿಲ್ಲ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ಶಿವಮ್ ದುಬೆ ಯಾವಾಗ ವಿಕೆಟ್ ಬೇಕು ಅವರೆಲ್ಲ ತಕ್ಕೊಟ್ಟಿದ್ದಾರೆ. ಹಾರ್ದಿಕ್ ಪಾಂಡ್ಯನೂ ಅಷ್ಟೇ. ಒಟ್ಟಿನಲ್ಲಿ ಇಲ್ಲಿ ಆಲ್ರೌಂಡರ್ ಟೀಮಿಂದ ಎಲ್ಲ ತುಂಬ ಚೆನ್ನಾಗಿ ಬರ್ತಿದ್ದಾರೆ. ಒಂಚೂರು ಕ್ಯಾಪ್ಟನ್ಸಿ ರನ್ನಿಂದ ಒಂಚೂರು ಚೆನ್ನಾಗಿ ಬರಬೇಕು. ಒಟ್ಟಿನಲ್ಲಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಒಟ್ಟಿನಲ್ಲಿ ಫೈನಲ್. ಒಟ್ಟಿನಲ್ಲಿ ಇಂಡಿಯಾ ಗೆಲ್ತಾರೆ. ಒಟ್ಟಿನಲ್ಲಿ ಏಷ್ಯಾ ಕಪ್ 2025 ಇಂಡಿಯಾ ಗೆಲ್ಲುತ್ತೆ. ಈ ಪ್ರಿವ್ಯೂ ನಿಮಗೇನಾದ್ರು ಇಷ್ಟ ಇಲ್ಲ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತೀರ ಗುರು, ಹಂಗೆ ಹೋಗ್ಬಿಡ್ತೀರ. ಲೈಕ್ ಮಾಡಿ, 1000 ಸಬ್ಸ್ಕ್ರೈಬ್ ಬೇಗ ಕಂಪ್ಲೀಟ್ ಮಾಡಿ. ಸಿಗೋ ಮುಂದಿನ ವಿಡಿಯೋದಲ್ಲಿ.